ಚಂದ್ರಪ್ಪ ಅಂತ ಹೇಳಿದೆ ಇದ್ದ ಒಬ್ಬ ನಟೋರಿಯಸ್ ಡಕಾಯಿತು. ನಟೋರಿಯಸ್ ಅವನು ಭಾಳ ನಟೋರಿಯಸ್ ಮರ್ಡರು. ಒಂದು ಇದಾಯಿತು ಅಂತೇಳಿ ಯಾವುದಾನ ಒಂದು ಸೆಟ್ಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಅವನಿಗೆ ಹಣ ಬಂದ್ಬಿಡಪ್ಪ ಅಂತ ಹೇಳಿದ್ರೆ ಅವನು ರಾತ್ರಿ 2 ಗಂಟೆಗೆ ಕೊಡೋವನು ಏನೋ ಟೈಮು. ಈ ಟೈಮು ಕರೆಕ್ಟಾಗಿ ಬರ್ತೀನಿ, ಎಲ್ಲರೂ 2 ಪಾರ್ಟಿನೂ ಇರಲಿ ಅಂತ ಸೆಟ್ಲ್ಮೆಂಟ್ ಮಾಡಿ ಹೊರಟೋಗ್ಬಿಡ್ತಾಯಿದ್ದ. ನಮ್ಮ ಇದರಲ್ಲಿ ಸೌತ್ ಇಂಡಿಯಾದಲ್ಲೂ ನಮ್ಮ ಸೌತ್ ಕರ್ನಾಟಕದಲ್ಲೂ ಇದೆ ಒಂದು, ನಮ್ಮ ಪೆರಿಟಾ ರವಿ ಅಂತ ಹೇಳಿದೆ ಒಬ್ಬ ಇದ್ದಾನೆ. ಎಲ್ಲಿ ಇದ್ರ ಹತ್ರ ಪಾವಗಡದ ಹತ್ರ. ಐ ಥಿಂಕ್ ಅಷ್ಟೊಂದು ಈಗ ಹೇಗಿಲ್ಲ, ಯಾಕಂದರೆ ಮೊದಲು ಅವನು ಬಹಳ ಇತ್ತು. ಒಂದು ಪೆರಿಟಾಲ್ ರವಿದು. ಇವನೇನು ಚಂಗಪ್ಪನಿಗೆ ಹತ್ತಿರಷ್ಟಿದ್ದ ಅವನು. ಯಾರು? ಪೆರಿಟಾಲ್ ರವಿ ಅವನು. ಈಗ ಅವ್ರ ಮಿಸ್ಸಸ್ಸು MLA ಆಗಿದ್ದಾರೆ. ಅವರು ಭಾಳ ಭಯಂಕರ. ಅವ್ರ ಮನೆಗೆ ಹೋಯಿತು ಅಂದರೆ 7 ಸುತ್ತಿನ ಕೂಟ ಇದ್ದಂಗೆ ಇರ್ತಾ. ಈಗ ಎಲ್ಲರೂ ನೀವು ಹೋಗೋಕ್ಕಾಗಲ್ಲ ಅಲ್ಲಿ, ಅಷ್ಟೊಂದು ಇದರಲ್ಲಿ ಇಟ್ಕೊಂಡಿದ್ದಾರೆ. ಆಯಿತು, ಈಗ ಈ ಭೀಮಾ ತೀರದಲ್ಲಿ ಅಂತ ಹೇಳಿದೆ ಆಗೋಯ್ತು. ನಮ್ಮ ಸ್ನೇಹಿತರಾದ ಶ್ರೀ ರವಿ ಬೆಳಗೆರೆಯವರು ಈ ಒಂದು ಬುಕ್ ಬರೆದ್ಬಿಟ್ರು. ಅಲ್ಲಿವರೆಗೂ ಅದು ಭೀಮಾ ತೀರದಲ್ಲಿ ಅದು ಹಾಗೆ ನಡ್ಕೊಂಡು ಹೋಗ್ತಾಯಿತ್ತು. ಯಾವಾಗ ಒಂದು ಇನ್ಸಿಡೆನ್ಸಸ್ಸು ಅದರಲ್ಲಿ ನಡೆದಿದ್ದು ಕಥೆಗಳು, ಆ ಊರಿನ ಒಂದು ಇದು ಜನ ಹೇಗೆ ಮತ್ತು ಅಲ್ಲಿಂದ ಸಂಸ್ಕೃತಿ ಏನು ಅನ್ನೋದನ್ನು ಬರೆದ್ರೋ, ಆಗ ಭೀಮಾ ತೀರದಲ್ಲಿ ಅಂತ ಹೇಳಿದೆ ಒಂದು ದೊಡ್ಡ ಒಂದು ಸುದ್ದಿನೇ ಆಗೋಯ್ತಲ್ಲ. ಯಾಕಂದರೆ ಭೀಮಾ ತೀರದಲ್ಲಿ ನಾವೆಲ್ಲ ಭಾಳ ಆ ಕಡೆ ಹೋಗ್ತೀವಿ ನಾವು. ದೋ ಐ ಮೆ ನಾಟ್, ಬಿಕಾಸ್ ಮೈ ಇನ್ಲಾಸ್ ದೇ ಆರ್ ಆಲ್ ಫ್ರಮ್ ಗುಲ್ಬರ್ಗ. ಮತ್ತು ನಮ್ಮದು ಅವ್ರ ಪ್ರಾಪರ್ಟಿ ಎಲ್ಲ ಇದರಲ್ಲಿದೆ, ನೆಲೋಗಿ ಅಂತ ಹೇಳಿದೆ, ಜೇವರ್ಗಿ ತಾಲೂಕಲ್ಲಿ ಇದಿದೆ. ಬಟ್ ನಾವು ಅಷ್ಟಕ್ಕೆ ನಮ್ಮ ಕೆಲಸ ಆಯಿತು, ನಾವು ಅಲ್ಲಿ ಹೋದ್ವಿ, ಅಲ್ಲಿ ಬಂದ್ವಿ ಅಷ್ಟೇ ನಾವು. ಯಾಕಂತ ಹೇಳಿದ್ರೆ ನಾವು ಇದೆಲ್ಲ ನೆನೆಸ್ಕೊಳ್ತು ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ರಾತ್ರಿ ಹೊತ್ತು 1 ಗಂಟೆಯಿಂದ ಹಿಡಿದು ರಾತ್ರಿ ಬೆಳಗಿನ ಜಾವದ 5 ಗಂಟೆವರೆಗೂ ಅಲ್ಲಿ ಮೋಟರ್ ಸೈಕಲ್ಗಳು ಅವು ಇವು ಎಲ್ಲ ಓಡಾಡ್ತಾ ಇರ್ತವೆ. ಭಾಳ ಅದನ್ನು ನೋಡಿದ್ರೇ ಭಯ ಆಗುತ್ತೆ. ಏನು ಮಾಡೋದು, ಅದು ಅವ್ರಿಗೆ ಬಿಟ್ಟಿದ್ದು, ನಮಗೇನು ಇಲ್ಲ. ನಾವು ಹೌದಾ ಹೋಗ್ತಾ ಇದೆ, ನಮಗೇನು ಬೇಕಪ್ಪ, ನಮ್ಮ ಕಡೆ ಹಾಕ್ತಾರೆ, ಲೈಟ್ ಹಾಕ್ತಾರ, ಹಾಕಲ್ಲ, ಏನು ಮಾಡಲ್ಲ ಏನು. ಯಾಕಂದರೆ ಅಲ್ಲಿ ನಮ್ಮ ಒಂದು ಇಷ್ಟಗಳೆಲ್ಲ ಇದು ಮಾಡಿದ್ದಾರೆ ಭಗವಂತ. ಯಾರು? ಶಿರ್ಡಿ ಸಾಯಿಬಾಬಾ. ಅಲ್ಲಿ ಒಂದು ಮನೆಯಲ್ಲಿ ಒಂದು ಜಮೀನಲ್ಲಿ ಒಂದು ಮನೆ ಇದನ್ನು ಕಟ್ಸಿದ್ದೀನಿ. ಏನೋ ಒಂದು ಆಲಯ, ಒಂದು ದೇವಸ್ಥಾನ ಕಟ್ಸಿದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ಶಿರ್ಡಿ ಸಾಯಿಬಾಬಾಗೆ. ಇಲ್ಲಿಂದಾನೆ ಸಾಯಿಬಾಬಾ ಮೂರ್ತಿ ಎಲ್ಲ ತಗೊಂಡು ಹೋಗಿದ್ದೆ, ಅಲ್ಲಿ ಮಾಡಿದೆ. ಅಲ್ಲಿಂದ ಸ್ವಲ್ಪ ಶಾಂತಿ ಇದೆ. ಬಟ್ ಜನ ಅಲ್ಲಿ ಶಾಂತಿ ಇಲ್ಲ. ಅಲ್ಲಿ ಸಾಯಂಕಾಲ ಆಯಿತು ಅಂದರೆ ಟೀ ಅಂಗಡಿ, ಆ ಅಂಗಡಿ, ಈ ಅಂಗಡಿ ಆಗುತ್ತೆ. ಎಲ್ಲ ಜನ ಹುಡುಗರು ಇರ್ತಾರಲ್ಲ, ಈ ವಯಸ್ಸಿನವರು, ಸುಮಾರು 20ರಿಂದ ಹಿಡಿದು 35 ವರ್ಷದ ಹುಡುಗರು ಅಲ್ಲಿ ಜನ ಸೇರಿಬಿಡ್ತಾರೆ. ಅಲ್ಲೇ ಎಲ್ಲ ಒಂದೊಂದು ಬೇರೆ ಬೇರೆ, ಒಂದು ಟೀ ಅಂಗಡಿ ಆಯಿತು, ಒಂದು ಸಾರಾಯಿ ಅಂಗಡಿ ಆಯಿತು, ಒಂದು ಬಟ್ಟೆ ಅಂಗಡಿ ಆಯಿತು, ಒಬ್ಬ ಇವನ ಅಂಗಡಿ ಆಯಿತು, ಎಲ್ಲ ಇದೇ ಅಂಗಡಿಗಳೆಲ್ಲ ಹತ್ರ ಅಲ್ಲಿ ಸೇರಿಕೊಂಡಿದೆ. ಅಲ್ಲಿ ಇದೇ ಪ್ಲ್ಯಾನ್, ಏನಪ್ಪ ಹೀಗೆಲ್ಲ ಆಗ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಪ್ಲ್ಯಾನ್ ಮಾಡ್ತಾರೆ. ಯಾರು ಕಾರಣ ಅಂತ ಇದೆ ಅವನು ಮುಗಿಸು, ಇವನ ಕಾರಣ ಅಂದರೆ ಇವನು ಮುಗಿಸು. ಹೀಗೆ ಹರಿಜನ್ ಚಂದ್ರಪ್ಪ ಅಂತ ಹೇಳಿದೆ, ಅವನು ಭಾಳ ನಟೋರಿಯಸ್ ಇದ್ದ. ಏನು ಅವನೇ 7-8 ವರ್ಷ ಆಗೋಯ್ತು ಅವನು. ಯಾರು? ಹರಿಜನ್ ಚಂದ್ರಪ್ಪ ಅಂತ ಹೇಳಿದೆ. ಅಲ್ಲಿ ಬಹಳ ಅವನು ನಟೋರಿಯಸ್ ಇದ್ದ. ನಟೋರಿಯಸ್ ಅಂದರೆ ಸೋನಾ ಆದಮೇಲೆ ಮಂದೇವಾಲ ಆದಮೇಲೆ ಮೋರಡ್ಗಿ ಆದಮೇಲೆ ಬಿಜಾಪುರ ಮತ್ತು ಅಲ್ಮೇಲು, ಈ ಊರುಗಳಲ್ಲೆಲ್ಲ ಇವರೆಲ್ಲ ಪ್ರಸಿದ್ಧಿ. ಯಾರು? ಈ ಹರಿಜನ್ ಚಂದ್ರಪ್ಪ. ಇವನಿಗೆ ಒಂದು ಸಲ ಹೇಳ್ಬಿಟ್ರು ಜನ ಅವ್ನು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಜನ ಎಲ್ಲ ಅಲ್ಲಿ ಊರು ಬಿಟ್ಟು ಹೋಗ್ತಾಯಿದ್ರು. ಹಾಗೆ ಅಂದರೆ ಅವನು ಕುಡಿಯೋದು, ಮರ್ಡರ್ ಮಾಡೋದು, ಅವನು ಗ್ಯಾಂಗ್ ಎಲ್ಲ ಬರೋದು, ಇದು ಮಾಡೋದು. ರಾತ್ರಿ ಹೊತ್ತು ಒಳ್ಳೊಳ್ಳೆ ಬೆಳೆಗಳಿದ್ದರೆ ಅದನ್ನು ಕಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾವ್ರು. ಇದಾಕಿರ್ತಾರೆ, ಏನು ನಮ್ಮ ಬಾಳೆಹಣ್ಣು ಹಾಕಿರ್ತಾರೆ, ಬಾಳೆಗಾಯಿ, ಅದೆಲ್ಲ ಬಂದಿರುತ್ತೆ, ಅದೆಲ್ಲ ಎತ್ಕೊಂಡು ಹೊರಬಿಡ್ತಾರೆ. ಈ ಗ್ಯಾಂಗು ಯಾರನ್ನ ಹತ್ತಿರ ಬಂದರೂ ಅವ್ರಿಗೆ ಖತಮಿ ಅಷ್ಟೇ. ಮತ್ತು ಅವ್ರು ಇನ್ನೂ ಏನು ಮಾಡೋದು, ರಾಜಿ ಮಾಡೋದು. ಈ ಮದುವೆ ಆಗದೆ ಇರೋದು, ಮದುವೆಯಲ್ಲಿ ಸೆಟ್ಲ್ಮೆಂಟ್ ಮಾಡೋದು, ಮತ್ತು ಯಾವುದು ಈ ಜಮೀನು ಗಲಾಟೆಗಳು, ರಾಜಕೀಯ ಗಲಾಟೆಗಳು, ಇವೆಲ್ಲ. ರಾಜಕೀಯ ಬಂತು ಅಂತ ಹೇಳಿದ್ರೆ ಎಲೆಕ್ಷನ್ಸ್ ಬರುತ್ತೆ. ಎಲೆಕ್ಷನ್ಸ್ ಬಂದಾಗ ಅಲ್ಲಿ ಒಂದು ದೇರ್ ಆರ್ 2-3 ಎಲೆಕ್ಷನ್ಸು. ಒಂದು MLA ಎಲೆಕ್ಷನ್ನು, MP ಎಲೆಕ್ಷನ್ಸು ಬರುತ್ತೆ, ಒಂದು ಕೆಳಗಡೆ ದರ್ಜೆದೊಂದು ಬರುತ್ತೆ. ಇದರಲ್ಲೆಲ್ಲ ಅವರು ಪ್ರಾಮುಖ್ಯತೆ ಭಾಳ ವಹಿಸ್ಕೊಳ್ತಾರೆ. ಆಗ ಅವರು ಯಾರಿರ್ತಾರೆ, ಹಾಗೇ MLA ಆಗಲಿ ಅಥವಾ ಅವರು ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಇರ್ತಾವಲ್ಲ ಮೇಡಮ್, ಈಗ ತಾಲೂಕು ಅದು ಇದು ಎಲೆಕ್ಷನ್ಸಲ್ಲಿ, ಆ ಎಲೆಕ್ಷನ್ಸಲ್ಲಿ ಅವ್ರು ಕರೀತಾರೆ ಚಂದ್ರಪ್ಪ ನೀನು ಏನೋ ಒಂದು ಮಾಡೋಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಕಳಿಸೋವಾಗ ಸುಮ್ಮನೆ ಇಟ್ಬಿಡ್ತಾರೆ. ಸುಮಾರು ಇಲ್ಲ ಅಂತ ಹೇಳಿದ್ರೆ 5 ಲಕ್ಷ 50 ಲಕ್ಷ ಹೀಗೆ ಇಟ್ಟಿದ್ದೆ, ಅವನಿಗೆ ಕಳಿಸಿದೆ. ಆಯಿತು ಬಿಡ್ರಿ, ನೀವು ಈ ಸಲ ಗೆದ್ದರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ಬಿಡ್ತಾ ಇದ್ದ. ಅವನು ಊರುಗಳೆಲ್ಲ ಸುತ್ತಾಡೋನು ರಾತ್ರಿ ಹೊತ್ತು. ಇಂಥ ಅವರು ಬಂತು ಅಂತ ಹೇಳಿದ್ರೆ ಅವರಿಗೆ ಇದು ಮಾಡಬೇಕು ಅಂತ ಹೇಳಿದೆ.